ದಯವಿಟ್ಟು ಆತ್ಮೀಯ ಸಹೋದರರೇ, ಯಾವ ರೀತಿ ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಮುಂದೆ ನನ್ನ ಕರಳು ಕುಡಿಯಬೇಕಾಗಿ ನಾನು ಸಹಾಯ ಕೇಳ್ತಾ ಇದ್ದಾನೆ. ನನ್ನ ಮಗನ ಈ ಒಂದು ಪರಿಸ್ಥಿತಿ ನೋಡಿ, ಈ ಒಂದು ಕಣ್ಣೀರು ನೋಡಿ, ಸಹಿಸಲಾಗ್ತಾ ಇಲ್ಲ. ಆತ್ಮೀಯ ಸಹೋದರರೇ, ನಿಮ್ಮೆಲ್ಲರ ಸಹಾಯದಿಂದ, ನಿಮ್ಮೆಲ್ಲರ ಸಹಕಾರದಿಂದ, ನೀವೆಲ್ಲ ಮನುಷ್ಯತ್ವ ತೋರಿಸಿದ್ದರಿಂದ ಮಾತ್ರ ಇವತ್ತು ನನ್ನ ಮಗನಿಗೆ ಒಂದು ಉತ್ತಮವಾದ ಚಿಕಿತ್ಸೆ ಸಿಂಗಪೂರಲ್ಲಿ ಲಭಿಸ್ತಾ ಇದೆ. ನೀವು ಸಹಾಯ ಮಾಡಿದ್ದರಿಂದ ಮಾತ್ರ. ಆತ್ಮೀಯ ಸಹೋದರರೇ, ಇಷ್ಟು ವರ್ಷ ಆಯ್ತು, 8 ವರ್ಷ ಆಯ್ತು ನನ್ನ ಮಗ ಈ ಮಾರಕ ರೋಗಕ್ಕೆ ತುತ್ತಾಗಿ. ಒಂದು ಆಹಾರ, ರುಚಿಕರವಾದ ಆಹಾರ ಕೂಡ ನನ್ನ ಮಗನಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ನನಗೆ ಹೆಚ್ಚಾಗಿ ಮಾತನಾಡಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ನಿಮ್ಮೆಲ್ಲರ ಸಹಾಯ ಮತ್ತೊಮ್ಮೆ ನನ್ನ ಮಗನಿಗೆ ಬೇಕು. ನಾನು ಹಲವಾರು ರೋಗಿಗೆ ಬೇಕಾಗಿ ಸಹಾಯ ಕೇಳುವಾಗ ನನ್ನ ಮಾತುಗಳು ಚಲಿಸ್ತಾ ಇತ್ತು, ಆದರೆ ಇವತ್ತು ಸಾಧ್ಯವಾಗ್ತಾ ಇಲ್ಲ. ನನ್ನ ಮಗನ ನೋವು, ನನ್ನ ಒಂದೇ ಒಂದು ಆಸೆ, ಆ ಒಂದು ಆಸೆ ಈಡೇರಲು ನೀವೆಲ್ಲರೂ ನನ್ನೊಂದಿಗೆ ಕೈ ಜೋಡಿಸಬೇಕು. ನನಗೆ ಈ ಪ್ರಪಂಚದಲ್ಲಿ ತುಂಬಾ ಕಾಲ ಬದುಕಬೇಕು ಅಂತ ಇಲ್ಲ. ನನ್ನ ಆಯುಸ್ಸು, ನನ್ನ ಜೀವ ಮುಗಿಯುವ ಮುಂಚೆ ಒಂದೇ ಒಂದು ದಿನ ನನ್ನ ಮಗ ಒಂದು ನೋವಿಲ್ಲದೆ ಒಂದೊಳ್ಳೆ ಆಹಾರ ಸೇವನೆ ಮಾಡಿ ಜೀವಿಸಲು ನನ್ನ ಮಗನಿಗೆ ಸಾಧ್ಯವಾಗಬೇಕು. ದಯವಿಟ್ಟು ಆತ್ಮೀಯ ಸಹೋದರರೇ, ನನ್ನ ಕರುಳು ಕುಡಿಗೆ ಬೇಕಾಗಿ, ನನ್ನ ಕಂದ ಮಗನಿಗೆ ಬೇಕಾಗಿ ಎಲ್ಲರೂ ಬೃಹತ್ತಾದ ಮೊತ್ತ ಇನ್ನೂ ಕೂಡ ಬೇಕು. ಮೊನ್ನೆ ಸರ್ಜರಿ ನಡೆಯಿತು, ಶಸ್ತ್ರಕ್ರಿಯೆ ನಡೆಯಿತು, ಇನ್ನು 6ರಷ್ಟು ಶಸ್ತ್ರಕ್ರಿಯೆ ನಾಲಿಗೆಗೆ ಬೇಕು. ಲಿವರಿಗೂ ಸಮಸ್ಯೆ ಇದೆ. ಅವನ ಅನುಭವಿಸುತ್ತಿರುವ ನೋವನ್ನು ಸಹಿಸಲಾಗ್ತಾ ಇಲ್ಲ. ಅವನ ಮುಂದೆ ನಿಂತು ಅಳಲು ನಗಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಅಪ್ಪ, ನನಗೆ ಆಪರೇಷನ್ ಬೇಡ, ನನ್ನ ಆಸ್ಪತ್ರೆಗೆ ಕರೆತರಬೇಡ ಅಂತ ನನ್ನ ಮಗ ಹೇಳುವಾಗ ಸಹಿಸಲಾಗ್ತಾ ಇಲ್ಲ. ಪ್ಲೀಸ್, ನೀವೆಲ್ಲರೂ ಒಬ್ಬ ಭಿಕ್ಷಕನಾಗಿ ನನ್ನ ಮಗನಿಗೆ ಬೇಕಾಗಿ ನಾನು ನಿಮ್ಮ ಮುಂದೆ ಭಿಕ್ಷೆ ಬಿಡ್ತಾ ಇದ್ದೇನೆ. ನಾನು ಕೈ ಚಾಚ್ತಾ ಇದ್ದೇನೆ. ನನ್ನ ಮಗನ ಜೀವ ಬದುಕಿಸಿ ನೀವೆಲ್ಲರೂ ಸಹಾಯ ಮಾಡಿ, ಪ್ರಾರ್ಥಿಸಿ. ಈ ವಿಡಿಯೋ ನಿಮ್ಮೆಲ್ಲ ಗೆಳೆಯರಿಗೆ ಶೇರ್ ಮಾಡಿಕೊಡಿ. ನಿಮಗೆ ಆರ್ಥಿಕವಾಗಿ ನನ್ನನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಆದರೂ ಪರವಾಗಿಲ್ಲ, ಪ್ರಾರ್ಥನೆಗಳ ಮೂಲಕ ನನ್ನ ಮಗನೊಂದಿಗೆ ನೀವು ಕೈ ಜೋಡಿಸಬೇಕು. ನಾನು ಜಾತಿ ಮತ ಏನು ನೋಡದೆ ಇಷ್ಟು ರೋಗಿಗೆ ನಿಮ್ಮ ಮುಂದೆ ಸಹಾಯ ಕೇಳಿದ್ದೇನೆ. ಇದು ಕೊನೆಯದಾಗಿ ನನ್ನ ಮಗನ ಜೀವಕ್ಕೆ ಬೇಕಾಗಿ ನಿಮ್ಮೊಂದಿಗೆ ನಾನು ಸಹಾಯ ಕೇಳ್ತಾ ಇದ್ದೇನೆ. ಕೈ ಬಿಡಬೇಡಿ ಆತ್ಮೀಯ ಸಹೋದರರೇ. ಈ ಒಂದು ನಾಲಿಗೆಯ ಪರಿಸ್ಥಿತಿ ಒಮ್ಮೆ ನೋಡಿ ನೀವು. ನಾನು ಗೋಣಿಯಪ್ಪ ಆದಿಲತೆ.